ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು. ಅಕ್ಷಯ ತೃತೀಯ ಹತ್ತಿರ ಬರುತ್ತಿದ್ದಂತೆ ಚಿನ್ನದ ಬೆಲೆ ಇಳಿತಾ ಇದೆ ಅಂತ ಹೇಳಲಾಗ್ತಿದೆ. ತಜ್ಞರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಚಿನ್ನದ ಬೆಲೆ ಇಳಿಯುತ್ತಾ ಏರುತ್ತಾ ಏನಾಗುತ್ತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಕಚ್ಚಾ ತೈಲದ ಗತಿಯು ಈಗ ಅಯೋಮಯವಾಗುವ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದ್ದು, ಎಕ್ಸ್ಪರ್ಟ್ ಭವಿಷ್ಯ ನುಡಿದಿರುವ ಆ ಹೊಸ ಬೆಲೆ ಎಷ್ಟು, ಬಂಗಾರದ ಬೆಲೆ ದಿಢೀರ್ ಇಳಿಯಲು ಕಾರಣವಾಗುವ ಆ ಗುಪ್ತ ಅಂಶಗಳು ಏನು ಅನ್ನೋದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ನೆಲಕಚ್ಚುವ ಮುನ್ಸೂಚನೆ ಸಿಕ್ಕಿದ್ದು, ಮಾರುಕಟ್ಟೆ ತಜ್ಞರು ನೀಡಿರುವ ಆ ಒಂದು ಶಾಕಿಂಗ್ ಟಾರ್ಗೆಟ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹೌದು, 1980ರ ದಶಕದ ನಂತರ ಅತಿದೊಡ್ಡ ಮಾಸಿಕ ಕುಸಿತವನ್ನು ಇತ್ತೀಚೆಗೆ ಚಿನ್ನ ಕಂಡಿದ್ದು, ಪ್ರತಿ ಔನ್ಸ್ಗೆ 4700ಕ್ಕಿಂತ ಹೆಚ್ಚಾಗಿದೆ. ಮಾರುಕಟ್ಟೆಯು ಸ್ಥಿರವಾಗಿಲ್ಲ ಮತ್ತು ಏರಿಳಿತವನ್ನು ಮುಂದುವರಿಸಿದ್ದು, 4775ರ ಆಸುಪಾಸಿನಲ್ಲಿ ಸದ್ಯ ವಹಿವಾಟು ನಡೀತಾ ಇದೆ. ಇದು ಹೂಡಿಕೆದಾರರು ಬೆಲೆ ಕುಸಿತ ಮುಗಿದಿದೆ ಅಂತ ನಂಬಲು ಕಾರಣವಾಗಬಹುದು ಅಂತ ಅಂದಾಜಿಸಲಾಗ್ತಿದೆ. ಈ ಕುಸಿತ ಇನ್ನೂ ಕೂಡ ನಿಂತಿಲ್ಲ ಅಂತ ಹೇಳಲಾಗ್ತಿದ್ದು, 3800 ರೂಪಾಯಿ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಔನ್ಸ್ನಲ್ಲಿ ಲೆಕ್ಕಾಚಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸರಿಸುಮಾರು 20ರಷ್ಟು ಕುಸಿತವಾಗುತ್ತೆ. 1,18,000 ರೂಪಾಯಿಗಳಿಗೆ 10 ಗ್ರಾಂ 22 ಕ್ಯಾರೆಟ್ ಚಿನ್ನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದ್ದು, 5,800 ರೂಪಾಯಿ ಔನ್ಸ್ ತಲುಪಬಹುದು ಅಂತ ಹೇಳಲಾಗ್ತಿದೆ. ಹೌದು, ಮೊದಲು ಚಿನ್ನ 4,800 ಔನ್ಸ್ ಮೀರುತ್ತೆ ಅಂತ ಅಂದಾಜಿಸಲಾಗಿತ್ತು. ಅದಾದ ನಂತರ 5,200 ಔನ್ಸ್ ತಲುಪುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಬಟ್ ಈಗ ಚಿನ್ನದ ಬೆಲೆ ಏರಿಳಿತವಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕುಸಿಯುತ್ತೆ ಅನ್ನೋ ಒಂದು ಬೆಂಬಲವನ್ನು ಇದೀಗ ತಜ್ಞರು ಕೊಡ್ತಾ ಇದ್ದು, ಹೂಡಿಕೆದಾರರಿಗೆ ಅವಕಾಶಗಳು ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.